ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಉನ್ನತ ಶಿಕ್ಷಣಕ್ಕೆ ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಾರೆ, ಸಂಶೋಧನೆಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ ಲೆಕ್ಕ ತೆಗೆದ್ರೆ ಏನೂ ಇಲ್ಲ. 1-2% ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಪ್ರೈವೇಟ್ದವ್ರು ಕೊಟ್ಟಷ್ಟೇ ತೊಗೊಂಡಷ್ಟೇ ಪರಿಸ್ಥಿತಿ. ಸರ್ಕಾರದ ಅತಿಥಿ ಉಪನ್ಯಾಸಗಳು ಅವ್ರಿಗೆ ಕೊತ್ತಾ ಬಿದ್ದು ಬಿಟ್ಟಿದೆ ಇವತ್ತು. ಆ ನೆಪದಿಂದ ಅದನ್ನು ಮಾಡೋದಕ್ಕೆ ಆಲ್ರೆಡಿ MA ಮಾಡೋದಕ್ಕೆ ಅವ್ರ ಬದುಕು ಸಾಗಿಸೋದಕ್ಕೆ. ಯಾಕಪ್ಪ ಅಂದ್ರೆ ಒಂದು MA ಆಗಬೇಕಾಗಿದ್ರೆ ಇವತ್ತು 23-25 ವರ್ಷ. ಅಷ್ಟರೊಳಗೆ ಪಾಪ ಮನೇಲಿ ತಂದೆ ತಾಯಿಗಳು ಜಕ್ಕೊಂಡು ಬಂದಿದ್ದು ಮಾಡಿದ್ದು ಎಲ್ಲರೂ ಬಡತನ ಪರಿಸ್ಥಿತಿಯವರು ಇದ್ದಾರೆ ಇಲ್ಲೆಲ್ಲ ಇರುವಂಥವ್ರು. ಅವ್ರಿಗೆ ಅಸಾಧ್ಯದ ಕೆಲಸ. ಆದರೂ ಪ್ರಯತ್ನ ಮಾಡಿ ಕೆಲವಷ್ಟು ಪಾಸ್ ಆಗಿದ್ದಾರೆ. ವಿಶೇಷವಾಗಿ 2025-26 ಸಾಲಿನಾಗ ಮೊದಲ 6 ತಿಂಗಳ ನೇಮಕ ಆಗಿದ್ದಂಥ ಅತಿಥಿ ಉಪನ್ಯಾಸಕರು 10,303. ಆಮೇಲೆ ಏನಾಯ್ತಪ್ಪ ಅಂದರೆ 2025-26 ಸಾಲಿನ ದ್ವಿತೀಯ ಭಾಗದಲ್ಲಿ ಕೆಲಸ ಕಳೆದುಕೊಂಡವರು 6,904. 10,303 ಮಂದಿ ತೊಗೊಂಡ್ರು. ಈಗ 6,904 ಮಂದಿ ಉದ್ಯೋಗ ಕಳ್ಕೊಂಡ್ರು. ಯಾಕಂದ್ರೆ ಒಳ್ಳೆ ಆ ಅರ್ಹತೆ ಇಲ್ಲ, ನೆಟ್ ಸೆಟ್ ಪೇಜ್ ಇಲ್ಲ. ಇನ್ನು 2025-26 ಸಾಲಿಗೆ ಅರ್ಜಿ ಸಲ್ಲಿಸಿದವರು ನಮ್ಮ ತೋಳಪ್ಪ ಅಂತೇಳಿ 49,702 ಜನ ಅರ್ಜಿ ಸಲ್ಲಿಸಿದ್ದಾರೆ. UGC ಅರ್ಹತೆ ಪಡೆದವರು 20,504. 20,504. ಮುಂದೆ UGC ಅರ್ಹತೆ ಇಲ್ಲದವರು 29,198. ಇನ್ನಿದು ಅಸಂತರ ಆಗಿಬಿಡ್ತಾರೆ ಇವರಿಗೆಲ್ಲ. ಸೀನಿಯರ್ ಕಾಲೇಜುಗಳಲ್ಲ, ಪ್ರೌಢ ಕಾಲೇಜುಗಳಲ್ಲ, ಅಥವಾ ಉನ್ನತ ಶಿಕ್ಷಣದಲ್ಲ, ಇವರಿಗೆ ಕಲಿಸುವ ಅರ್ಹತೆ ಮಿನಿಮಮ್ ಎಷ್ಟು ಬೇಕಂತ ಕಾನೂನು ಮಾಡಿದ್ದು ಸರಿಯುತ್ತಪ್ಪ, ಬೇರೆ ವಿಷಯ. ಬಟ್ ಈಗ 20 ವರ್ಷಗಳಿಂದ ಮಾಡೋದು ಬಂದವರು ಗತಿ ಏನು? ಸರ್ಕಾರ ಇದನ್ನು ವಿಚಾರ ಮಾಡೋ ಜೊತೆಗೆ ಇಲ್ಲಿ ಮೇಲಿಂದ ಮೇಲೆ ನಾವಿಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಈ ದೇಶದ ಉನ್ನತಿ ಇರೋದು ಶಿಕ್ಷಣದಲ್ಲ. ನಾವು ರೋಡ್ ಖರ್ಚು ಮಾಡಿದ್ದೀವಿ, ನಾವು ಡ್ಯಾಮ್ಗಳು ಕಟ್ಟಿಸಿದ್ದೀವಿ, ನಾವು ಈ ಡೆವಲಪ್ಮೆಂಟ್ ಮಾಡ್ತಾ